ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಇನ್ಫಾರ್ಮೇಶನ್ ಬ್ಲಾಗ್ ಆಗಿರುತ್ತೆ. ನೀವು ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೇ 7th ಅಂದ್ರೆ ಬುಧವಾರ, ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲಾ ಸ್ಟೇಟಲ್ಲೂ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ನಡಿಬೇಕು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಬಿಟ್ಟಿದೆ. ಅಂದ್ರೆ ನಾಳೆ ದಿನ ವಾರ್ ಆದ್ರೆ ಗೌರ್ಮೆಂಟ್ ಕಡೆಯಿಂದ ಏನೇನು ಸ್ಟೆಪ್ಸ್ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಮುಂಜಾಗ್ರತೆ ನಮಗೆ ಸಿಗಲಿ ಅಂತ ಅಂದ್ಬಿಟ್ಟು ಒಂದು ಮಾಕ್ ಟೆಸ್ಟ್ ನಡೆಸ್ತಾರೆ. ಸೊ ಈ ಮಾಕ್ ಟೆಸ್ಟ್ಗೆ ಅವ್ರ ಮಾಕ್ ಡ್ರಿಲ್ಗೆ ಬ್ಯಾಂಗ್ಳೂರ್ನ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಈ ನೋಟಿಫಿಕೇಶನ್ ಈಗಾಗಲೇ ಬಹಳಷ್ಟು ಜನಕ್ಕೆ ಅವ್ರ ಬಹಳಷ್ಟು ಏರಿಯಾ ಅಲ್ಲಿ ಅದರದೇ ಆದಂಥ ಗ್ರೂಪ್ ಆಗಿರಲಿ, ವಾಟ್ಸ್ಆ್ಯಪ್ ಗ್ರೂಪ್ ಆಗಿರಲಿ, ಫೇಸ್ಬುಕ್ ಗ್ರೂಪ್ ಆಗಿರಲಿ, ಅವ್ರ ಅಲ್ಲಿ ಎಲ್ಲರಿಗೂ ಇನ್ಫಾರ್ಮೇಶನ್ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಸಂಜೆ 4 ಗಂಟೆ ಮೇಲೆ ಯಾವಾಗಾದ್ರೂ ನಮಗೆ ಈ ಶಬ್ದ ಅವ್ರ ಈ ಸೈರನ್ ಕೇಳಿಸ್ಬೋದು. ಆಲ್ಸೋ ಗೈಸ್, ಸೆಲೆಕ್ಟೆಡ್ ಪ್ಲೇಸ್ ಅಲ್ಲಿ ಸಿವಿಲಿಯನ್ಸ್ಗೆ ಈ ಥರ ವಾರ್ ಆದಾಗ ನಿಮ್ಮನ್ನು ನೀವು ಹೇಗೆ ರಕ್ಷಿಸಬೇಕು ಅಂತ ಅಂದ್ಬಿಟ್ಟು ಕೂಡ ಲೈಕ್ ಟ್ರೈನ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಡಿಫೆನ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಲೈಕ್ ಆಫೀಸಸ್ ಅಲ್ಲಿ ಆಗಿರ್ಬೋದು, ಆ ಥರ ಬಹಳ ಜಾಗದಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಒಂದು ಇನಿಷಿಯೇಟಿವ್ ತಗೊಂಡು ಎಲ್ರಿಗೂ ಹೇಳ್ತಾರೆ, ಲೈಕ್ ಏನಾದರೂ ಈ ಥರ ವಾರ್ ಬಂದಾಗ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅನ್ನೋ ಥರ. ಸೊ ಈಗಾಗಲೇ ಬಹಳಷ್ಟು ಜಾಗದಲ್ಲಿ ಕೂಡ ಈ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅಲ್ಲಲ್ಲಿ ಆಲ್ರೆಡಿ ಇದು ಸ್ಟಾರ್ಟ್ ಆಗಿದೆ, ಲೈಕ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆದಂಥ ನೋಟಿಫಿಕೇಶನ್ ಆಲ್ರೆಡಿ ಸರ್ಕ್ಯುಲೇಟ್ ಆಗಿದೆ. ಆಲ್ಸೋ ಬಹಳಷ್ಟು ಜಾಗದಲ್ಲಿ ಅವ್ರ ಮೋಸ್ಟ್ಲಿ ಎಂಟೈರ್ ಸ್ಟೇಟಲ್ಲಿ ಆಗಿರ್ಬೋದು, ಇಲ್ಲ ಬಹಳಷ್ಟು ಜಾಗದಲ್ಲಿ ಕರೆಂಟ್ಸ್ ಕೂಡ ತೆಗಿತಾರೆ ಸಂಜೆಯ ನಂತರ. ಯಾಕಂದರೆ ಏರ್ ಮಿಸೈಲ್ಸ್ ಏನಾದರೂ ಲಾಂಚ್ ಮಾಡಿದ್ರೆ ಲೈಕ್ ವಾರ್ ನಡೆಯೋ ಸಿಚುವೇಶನಲ್ಲಿ ಟಾರ್ಗೆಟ್ ಜಾಗ ಯಾವುದಾದ್ರೂ ಇದ್ರೆ ಆ ಬಿಲ್ಡಿಂಗ್ ಕಾಣಿಸ್ಬಾರ್ದು, ಅಥವಾ ಆ ಪರ್ಟಿಕ್ಯುಲರ್ ಸ್ಪೇಸ್ ಸ್ಪಾಟ್ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಲೈಟ್ ಸಹ ಹೋಗ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬ್ಯಾಂಗ್ಳೂರಿನ ಸುತ್ತಮುತ್ತ ಆರ್ ಬ್ಯಾಂಗ್ಳೂರಿನ ಪ್ರತಿ ಮೂಲೆಯಲ್ಲೂ ಪೊಲೀಸ್ ಅವ್ರು ಇರ್ತಾರೆ, ಆರ್ಮಿ ಅವ್ರು ಇರ್ತಾರೆ ನಮ್ಮನ್ನು ರಕ್ಷಿಸೋಕ್ಕೆ. ಸೊ ಏನು ಗುರು ವಾರ್ ಆಗೇ ಆಗುತ್ತಾ ಅಂದರೆ ಖಂಡಿತ ಇಲ್ಲ, ಆ ಥರ ಒಂದು ಸಿಚುವೇಶನ್ ಬರಲ್ಲ. ಬಟ್ ಎಸ್, ಆದರೂ ನಾವೆಲ್ಲ ರೆಡಿಯಾಗಿರಬೇಕು. ಈಗಾಗಲೇ ನಾವು ಸಾಕಷ್ಟು ಜನನ ನಮ್ಮ ಇಂಡಿಯಾದವ್ರನ್ನ ನಾವು ಕಳ್ಕೊಂಡಿದ್ದೀವಿ. ನಮ್ಮ ಸ್ಟೇಟಿಂದ ಕೂಡ ಬಹಳಷ್ಟು ಜನ ಲೈಕ್ ಅವ್ರಿಗೂ ತುಂಬ ಹಾರ್ಮ್ ಆಗಿದೆ. ಸೊ ಇವಾಗಲೇ ನಮ್ಮ ಮೋದಿಯವರು ಒಂದು ಇನಿಷಿಯೇಟಿವ್ ತಗೊಂಡ್ರು. ನೈಟ್ ಅರ್ಲಿ ಮಾರ್ನಿಂಗ್ ಲೈಕ್ ಮಿಡ್ ನೈಟಲ್ಲಿ ಏನೋ ಒಂದು ಸಿಚುವೇಶನ್ಸ್ ಆಗಿದೆ. ಸೊ ಅದರಿಂದ ವಾರ್ ನಡೆಯುತ್ತಾ ಆಗಬಹುದು, ಆಗದಿರಾನೂ ಇರಬಹುದು. ಬಟ್ ಆದರೆ ನಾವೆಲ್ಲರೂ ಪ್ರಿಪೇರ್ ಆಗಿದ್ದು ಇದನ್ನ ಫೇಸ್ ಮಾಡಬೇಕು. ಈ ಜನ್ರೇಷನಲ್ಲಿ ನಾವು ಏನೆಲ್ಲ ಫೇಸ್ ಮಾಡಿಲ್ಲ, ಕೋವಿಡ್ ನೋಡ್ದೋ, ಕೋವಿಡ್ ನಂತರ ಲಾಕ್ಡೌನ್ ನೋಡ್ದೋ, ಇವಾಗ ವಾರ್, ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಫೇಸ್ ಇಟ್. ಸೊ ಬನ್ನಿ ಎಲ್ಲರೂ ಒಟ್ಟಿಗೆ ಇದನ್ನ ಕೋಆಪ್ರೇಟ್ ಮಾಡಿ ಫೇಸ್ ಮಾಡೋಣ. ಸೊ ಇನ್ ಕೇಸ್ ಇನ್ಫಾರ್ಮೇಶನ್ ಇನ್ನು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಆದಷ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಇದು ರೀಚ್ ಆಗೋ ಥರ ಮಾಡಿ, ಎಲ್ರಿಗೂ ಈ ಅವೇರ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಕಾಮೆಂಟ್ಸ್ನ ತಿಳಿಸಿ. ಇನ್ ಕೇಸ್ ವಾರ್ನ ಆದರೆ ನೀವು ಯಾವ ರೀತಿಯಾದಂಥ ಮೆಷರ್ಮೆಂಟ್ಸ್ ತಗೊಳ್ತೀರಾ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ನನಗೂ ಓದಿ ಇಷ್ಟ ಆಗುತ್ತೆ, ಪ್ಲಸ್ ನಾನು ಅದನ್ನ ತಗೊಳ್ತೀನಿ ಆ್ಯಂಡ್ ಬೇರೆಯವರು ನೋಡಿ ಅವ್ರಿಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.